ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಮುಸ್ಲಿಂ ಮಹಿಳೆಗೆ ಬೈಕ್ನಲ್ಲಿ ಬಂದ ಯುವಕ ಏಕಾಏಕಿ ಆಕೆಗೆ ಮುತ್ತು ಕೊಟ್ಟ ಘಟನೆ ಉತ್ತರ ಪ್ರದೇಶದ ಮೀರತ್ ಬೀದಿಯಲ್ಲಿ ನಡೆದಿದೆ. ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ವೈರಲ್ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೀರತ್ ಪೊಲೀಸರು ಆರೋಪಿ 25 ವರ್ಷದ ಮೊಹಮ್ಮದ್ ಸುಹೇಲ್ನನ್ನ ಬಂಧಿಸಿದ್ದಾರೆ. ಮುತ್ತಿಟ್ಟ ವಿಚಾರಕ್ಕೆ ಸುಹೇಲ್ನನ್ನ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಲಾಗಿದೆ. ಆರೋಪಿ ಆಕೆಯ ಹತ್ತಿರ ಕ್ಷಮೆ ಕೇಳಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಮೇ 20ರಂದು ಮೀರತ್ನ ಲೀಸಾರಿ ಗೇಟ್ ಪ್ರದೇಶದಲ್ಲಿ ಮುಸ್ಲಿಂ ಮಹಿಳೆಯೊಬ್ಬರು ಒಬ್ಬಂಟಿಯಾಗಿ ನಡೆದುಕೊಂಡು ಬರುವಾಗ ಈ ಘಟನೆ ನಡೆದಿದೆ. ಮಹಿಳೆಯೊಬ್ಬರು ಕಿರಿದಾದ ಲೈನ್ನಲ್ಲಿ ನಡೆದುಕೊಂಡು ಹೋಗ್ತಿರುವುದು ವಿಡಿಯೋದಲ್ಲಿ ಕಾಣ್ತಾ ಇದೆ. ಆಗ ಇದ್ದಕ್ಕಿದ್ದಂತೆ ಬೈಕ್ನಲ್ಲಿ ಬಂದ ಯುವಕನೊಬ್ಬ ಬಂದು ಆಕೆಗೆ ಮುತ್ತಿಕ್ಕಿದ್ದಾನೆ. ಮಹಿಳೆ ಆರೋಪಿಯ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾಳೆ. ಆದರೆ ಆರೋಪಿ ಸ್ಥಳದಿಂದ ಪರಾರಿಯಾಗಿರುವುದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಒಟ್ಟಿನಲ್ಲಿ ಈ ಘಟನೆ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂಥದ್ದು. ಹೆಣ್ಮಕ್ಳು ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಅನ್ನುವಂಥದ್ದನ್ನು ತಿಳಿಸುತ್ತೆ. ನಡು ರಸ್ತೆಯಲ್ಲೇ ಒಬ್ಬಂಟಿ ಮಹಿಳೆ ಸಿಕ್ಕಿದ್ಲು ಅಂತ ಹೇಳಿ ಅಸಭ್ಯವಾಗಿ ವರ್ತಿಸುವಂತಹ ಎಷ್ಟೋ ಜನ ಇರ್ತಾರೆ. ಅದೇ ರೀತಿ ಈ ಘಟನೆ ಕೂಡ ನಡೆದಿರುವಂಥದ್ದು. ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದ ಮುಸ್ಲಿಂ ಮಹಿಳೆಗೆ ಬೈಕ್ನಲ್ಲಿ ಬಂದಂತಹ ಯುವಕ ಏಕಾಏಕಿ ಆಕೆಗೆ ಮುತ್ತು ಕೊಟ್ಟು ಪರಾರಿಯಾಗಿದ್ದಾನೆ. ಇನ್ನು ಆಕೆಗೆ ಸಿಟ್ಟು ಬಂದಿದೆ ಕ್ಷಣಕ್ಕೆ. ಆಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಾಳೆ. ಅಷ್ಟರಲ್ಲಿ ಆತ ಬೈಕ್ನಿಂದ ಪರಾರಿಯಾಗಿರುವಂಥದ್ದು. ಇನ್ನು ಈ ಸಂಬಂಧವಾಗಿ ಪ್ರಕರಣ ಕೂಡ ದಾಖಲಾಗಿದ್ದು ಆರೋಪಿಯನ್ನ ಕೂಡ ಬಂಧಿಸಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೀರತ್ ಪೊಲೀಸರು ಆರೋಪಿ 25 ವರ್ಷದ ಮೊಹಮ್ಮದ್ ಸುಹೇಲ್ನನ್ನ ಬಂಧಿಸಿದ್ದಾರೆ. ಮುತ್ತಿಟ್ಟ ವಿಚಾರಕ್ಕೆ ಸುಹೇಲ್ನನ್ನ ಕಾನೂನಿನ ಪ್ರಕಾರವಾಗಿ ಅವನಿಗೆ ಕ್ರಮ ಏನು ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ಳಲಾಗಿರುವಂಥದ್ದು. ಇನ್ನು ಆರೋಪಿ ಆಕೆಯ ಹತ್ತಿರ ಕ್ಷಮೆಯನ್ನ ಕೇಳಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ.